ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನೇನು ಮಾಡ್ತೇವೆ ಈ ಲಾಗ್ನಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇವಳೇನಪ್ಪ ಮುಖ ಕಟ್ಕೊಂಡಿದ್ದಾಳೆ ಅಂತ ಅನ್ಬೋದು. ಅಷ್ಟೊಂದು ಬಿಸಿಲಿದೆ ಎಲ್ಲ ಪುಣೆಯಲ್ಲಿ, ತುಂಬಾ ಬಿಸಿಲಿದೆ. ಇವಾಗ ನಾವು ಮೊದಲಿಗೆ ಡಗಡು ಶೇಟ್ಗೆ ಹೋಗಬೇಕಂತ, ಪ್ರಸಿದ್ಧವಾಗಿರುವಂಥ ಶ್ರೀಮಂತ ಡಗಡು ಶೇಟ್ಗೆ ಹೋಗಬೇಕಂತ ಹೇಳಿ ಬೆಳಗ್ಗೆನೇ ನಾವು 10 o'clock ಇವಾಗ ಬಿಡ್ತಾ ಇದ್ದೀವಿ. ಲಕ್ಷ್ಮಿ ಅಕ್ಕ ಎಲ್ಲರೂ ಊರಿಂದ ಬಂದಿದ್ರಲ್ಲ. ಆ್ಯಕ್ಚುಲಿ ನಾನು ಪುಣೆಯಲ್ಲಿ ಇದ್ಕೊಂಡು ಫಸ್ಟ್ ಟೈಮ್ ಡಗಡು ಶೇಟ್ಗೆ ಹೋಗ್ತಾ ಇರೋದು. ವಿಚಿತ್ರ ಅನ್ನಿಸ್ಬೋದು ಎಲ್ರಿಗೂ, ಇಷ್ಟೊಂದು ಫೇಮಸ್ ಆಗಿರುವ ಒಂದು ದೇವಸ್ಥಾನಕ್ಕೆ ಇವಳು ಯಾಕೆ ಇನ್ನೂ ಹೋಗಿಲ್ಲ ಅಂತ ಅನ್ನಿಸ್ತಿರ್ಬೋದು. ಒಂದು ರೀತಿ ಏನೋ ನಾವು ಈ ಕಾಲಕ್ಕೆ ಮೀಟ್ ಆಗಬೇಕು, ಎಲ್ಲ ದೇವರಾಯಿತು, ಒಂದು ವ್ಯಕ್ತಿನ ಆಯಿತು, ಇದೇ ಸಮಯಕ್ಕೆ ಮೀಟ್ ಆಗಬೇಕಂತ ಇರುತ್ತಲ್ಲ ಫ್ರೆಂಡ್ಸ್. ಆ ರೀತಿ ನನ್ನ 4 ವರ್ಷದ ಆದಮೇಲೆ ನನ್ನ ಗಣಪತಿಯನ್ನು ಮೀಟ್ ಆಗೋ ಅಂಥ ಒಂದು ಪ್ರಸಂಗ ಇವತ್ತಿಗೆ ಬಂದಿದೆ. ತುಂಬಾ ಒಂದು ಪವರ್ಫುಲ್ ಆಗಿರುವಂಥ ಶ್ರೀಮಂತವಾಗಿ ಒಂದು ದೇವಸ್ಥಾನ ಅಂತ ಹೇಳ್ತೀನಿ. ತುಂಬಾ ಗರ್ದಿ ಇತ್ತು ಫ್ರೆಂಡ್ಸ್. ನಿಮಗೆ ಹೋಗ್ತಾ ಹೋಗ್ತಾ ತೋರಿಸ್ತೀರಿ. ಇವಾಗ ಹೋಗ್ತಾ ಇದ್ದೀವಿ ಡಗಡು ಶೆಟ್ಗೆ. ಇಲ್ಲಿ ಗಣಪತಿ ತುಂಬಾ ಒಂದು ಪವರ್ಫುಲ್ಲು ಮತ್ತು ಶ್ರೀಮಂತ ಗುಡಿ ಅಂದರೆ ಮಹಾರಾಷ್ಟ್ರದಲ್ಲಿರೋದು ಒಂದು ಮಾಡಿಸಿದ್ದು ಒಂದು ಪ್ರಸಿದ್ಧವಾಗಿರುವ ಒಂದು ದೇವಸ್ಥಾನ ಅಂತ ಹೇಳ್ತೀನಿ. ತುಂಬಾ ಗರ್ದಿ ಇತ್ತು ಫ್ರೆಂಡ್ಸ್. ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ಎಂಟ್ರಿ ಆದ್ವಿ ನಾವು. ಒಂದು ಸ್ವಲ್ಪ ಗಣಪತಿಗೆ ಇಷ್ಟವಾಗಿರುವ ಗರಿಕೆಯನ್ನು ತೊಗೋಬೇಕಂತ, ಕೆಂಪು ಹೂವನ್ನು ತೊಗೋಬೇಕಂತ ಹೇಳಿ ಇವಾಗ ತೊಗೊಂಡಿದ್ದೀನಿ. ಇವಾಗ ನಾವು ತೊಗೊಂಡಿದ್ವಿ ಗರಿಕೆನ ಅರ್ಪಿಸಬೇಕು ಅಂತ ಹೇಳಿ. ಇವಾಗ ಎಂಟ್ರಿ ಆಗಿದ್ವಿ. ಎಷ್ಟು ಗರ್ದಿ ಇತ್ತು. ಇಲ್ಲಿನೂ ಲೈನು ತುಂಬಾ ಇತ್ತು. ಮನೆಯಲ್ಲಿ ನಮ್ಮ ಮನೆಯವರು ಅಂತ ಇದ್ದರು, ನೀವು ಹೋಗೋದಾದರೆ 8ಕ್ಕೆ ಹೋಗಬೇಕು. ಇವಾಗ ನೋಡ್ತಿದ್ರಲ್ಲ ಎಷ್ಟು ಗರ್ದಿ ಇದೆ ಅಂತೇಳಿ. ಇವಾಗ ನಾನು ತೋರಿಸಿದ್ದು ನಿಮಗೆ ಲಾಸ್ಟ್ನಲ್ಲೇ ಹೋಗಿ ಜಾಯಿನ್ ಆಗಿದ್ದು. ನಾನು ವಿಡಿಯೋ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ನನಗೆ ಎಷ್ಟು ಇನ್ನು ಮುಂದ್ಗಡೆ ಹೋಗೋದಾಗ ಹಾಗೆ ಬರ್ತಾನೆ ಇತ್ತು. ನಾವು ಲೈನಲ್ಲಿ ನಿಂತಿದ್ದೀವಿ. ಈ ಥರನೇ ಫೋಟೋ ಶೂಟ್ ಮಾಡ್ಕೋಬೇಕಂತ ಹೇಳಿ ಒಂದು ಸ್ವಲ್ಪ ಫೋಟೋ ಶೂಟನ್ನು ಮಾಡ್ಕೋತಾ ಇದ್ದೀನಿ. ತುಂಬಾ ಗರ್ದಿ ಇತ್ತು. ನಾವು 10 o'clock ಹೋದಾದ್ಮೇಲೆ ನಮಗೆ ಇವತ್ತು ದರ್ಶನ ಸಿಗ್ತದೆ ಇಲ್ಲೋ ಅಂತೇಳಿ ಹಂಗೆ ಅನ್ನಿಸ್ತಾ ಇತ್ತು. ಅಂತೂ ನಮ್ಮ ದರ್ಶನ ಅವತ್ತು ಆಯಿತು. ಏನೋ ಒಂಥರ ಖುಷಿ ಅನ್ನಿಸ್ತು ಫ್ರೆಂಡ್ಸ್. ಅಂದರೆ 4 ವರ್ಷ ಆದಮೇಲೆ ವೇಟ್ ಮಾಡಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ಯಾಕಂತಂದರೆ ನಮ್ಮ ಮನೆಯವರು ತುಂಬಾ ಗರ್ದಿ ಇರ್ತದೆ. ಅವ್ರ ಫ್ರೆಂಡ್ಸ್ ಜೊತೆ ಹೋಗಿರ್ತಾರಲ್ಲ ಫ್ರೆಂಡ್ಸ್, ಅವಾಗೆಲ್ಲ ಹೇಳ್ತಾ ಇದ್ದರು. ನಾನು ಕೇಳ್ತಾ ಇದ್ದೆ, ತುಂಬಾ ಗರ್ದಿ ಇರುತ್ತೆ, ನೀವು ಬೆಳಗ್ಗೆನೇ ಹೋಗಿ 8ಕ್ಕೆ ಅಂತ ಇದ್ದರು. ಆದರೂ ನಮಗೆ ಹಾಗೆ ಮಾಡ್ಕೋತ ಒಂದು ಸ್ವಲ್ಪ ಲೇಟ್ ಆಗಿತ್ತು. ಸೌಜನ್ಯ ನಾನು ಬಂದಿದ್ದಿಲ್ಲ ಅವತ್ತು. ಯಾಕಂದರೆ ತುಂಬ ಬಿಸಿಲಿದ್ದರಿಂದ ಒಂದು ಸ್ವಲ್ಪ ನಮ್ಮ ಶಾಪಿಂಗ್ ಅಂತೂ ಮಾಡೋದಿತ್ತು. ಅದಕ್ಕಾಗಿ ನಾನು ಸೌಜನ್ಯ ಬಿಟ್ಟು ಬಂದಿದ್ದೆ ಮನೆಯಲ್ಲಿ. ಅವನು ಅವ್ರ ಪಪ್ಪನ ಕಡೆ ಅಲ್ಲೇ ಮನೆಯಲ್ಲೇ ಇದ್ದೆ. ಇವಾಗ ನೈತಿಕ್ ನೋಡಿ ಲೈನಲ್ಲಿತ್ತು. ಅವನಿಗೂ ಪಾಪ ಬೋರ್ ಆಗಿಬಿಟ್ಟಿತ್ತು. ಅವನು ಸಣ್ಣ ಹುಡುಗ ಅಲ್ಲ ಫ್ರೆಂಡ್ಸ್. ಅಂದರೆ ನಾವು ದೊಡ್ಡೋರಂದರೆ ಹೇಗಾದರೂ ಇದು ಮಾಡ್ತೀವಿ, ಅವ್ನಿಗೆ ಎಷ್ಟೊಂದಿದೆ ಇಲ್ಲ ಗರ್ದಿ ಅಂತ ಹೇಳಿ ಅಂತ ಇದ್ದ. ಕೊನೆಗೂ ನಾವು ಇವಾಗ ದರ್ಶನಕ್ಕೆ ಹೋಗಬೇಕಂತ ಇವಾಗ ನಮ್ಮ ಲೈನಲ್ಲಿ ಕೊನೆಗೂ ಬಂತು. ಅಲ್ಲಿ ವಿಡಿಯೋತು ಮಾಡಲಿಕ್ಕೆ ಅಲ್ಲೋ ಇದ್ದಿದ್ದಲ್ಲ ಫ್ರೆಂಡ್ಸ್. ನಾನು ಫೋಟೋದಲ್ಲಿ ತೋರಿಸ್ತಾ ಇದ್ದೀರಲ್ಲ, ಫೋಟೋ ತಗೊಂಡು ಅವತ್ತು ನಾವು ಬಂದ್ವಿ. ಇವಾಗ ನಮ್ಮದು ಮೇನ್ ಲೇಡೀಸ್ ಸೆಕ್ಷನ್ ಅಂತ ಶಾಪಿಂಗ್ ಇದ್ದರು. ಅದರ ಅಪೋಸಿಟ್ಟೇ ತುಳಸಿ ಬಾಗ್ ಅಂತ ಇದೆ ಫ್ರೆಂಡ್ಸ್. ಅಂದರೆ ಫೇಮಸ್ ಆಗಿರೋ ಪುಣೆಯಲ್ಲಿರೋ ತುಳಸಿ ಬಾಗಕ್ಕೂ ನಾನು ಬಂದಿರೋದು ಫಸ್ಟು. ಅದನ್ನು ನಿಮಗೆ ಶೇರ್ ಮಾಡಬೇಕಂತ ಶೇರ್ ಮಾಡ್ತಾ ಇದ್ದೀನಿ. ತುಳಸಿ ಬಾಗ್ನಲ್ಲಿ ತುಂಬಾ ವೆರೈಟೀಸು ಮತ್ತು ಡ್ರೆಸ್ಸಸ್ ಆಗಲಿ, ಜ್ಯುವೆಲರ್ಸ್ ಆಗಲಿ, ಟಿಕ್ಲಿ, ಈ ಥರ ಭಾಳಷ್ಟು ಸಾಮಾನುಗಳು ಇಲ್ಲಿ ಸಿಗ್ತವೆ ಫ್ರೆಂಡ್ಸ್. ಅಂದರೆ ನಮಗೆ ಹುಡುಕ್ಲಿಕ್ಕೆ ಪೇಷನ್ಸ್ ಬೇಕು. ಅಂದರೆ ನಮ್ಮ ಫ್ರೆಂಡ್ಸ್ ಜೊತೆ ಅದು ಈ ಥರ ಬಂದರೆ ಮುಗೀತು, ಒಂದು ದಿನ ನೋಡಿದ್ರೂ ಸಾಕಾಗೋದಿಲ್ಲ, ಅಷ್ಟೊಂದು ಇಲ್ಲಿ ಗರ್ದಿ ಇರುತ್ತೆ. ಇಲ್ಲಿ ತೋರಿಸ್ಕೋತಾ ಹೋಗ್ತೀನಿ ಫ್ರೆಂಡ್ಸ್ ನಿಮಗೆ. ಬ್ಯಾಗು, ಕ್ಲಿಪ್ಸು, ಇಯರಿಂಗ್ಸು, ಬಟನ್ಸು, ಈ ಥರ ಎಲ್ಲ ರೀತಿಯಿಂದಲೂ ಇದರಲ್ಲಿತ್ತು. ಕಾಲ್ ಚೈನ ಮತ್ತು ತಾಳಿ ಚೈನು, ಮಂಗಲ ಸರ, ಈ ಥರ ತುಂಬಾ ವೆರೈಟೀಸ್ ಇತ್ತು. ನಿಮಗೆ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಇಷ್ಟೊಂದು ಗರ್ದಿ ಇತ್ತಲ್ಲ. ನಾವು ಇವಾಗ ಹೋಗ್ತಾ ಇರೋದು ತುಳಸಿ ಬಗ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿಯಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಇವೆ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಬೇಕಾಗಿರೋ ಎಲ್ಲ ವಸ್ತುಗಳು ಇಲ್ಲಿ ಸಿಗ್ತವೆ. ತುಂಬಾ ರಶ್ ಇರುತ್ತೆ. ತುಂಬಾ ಅಂದರೆ ಬಾರ್ಗಿನ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ. ಇಲ್ಲಾಂದರೆ ನಮ್ಮದು ಭಾಷೆಯಲ್ಲಿ ಮತ್ತು ಬೇರೆ ರೀತಿಯಿಂದ ನಾವು ಅಂತ ಅನಿಸಿದರೆ ಅವರು ತುಂಬಾ ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ಅಂದರೆ ನಮಗೆ ಇಲ್ಲಿ ಎಷ್ಟು ನಾವು ಬಾರ್ಗಿನ್ ಮಾಡ್ತೀವೋ ಅಷ್ಟು ನಮಗೆ ಬಿಟ್ಕೊಡ್ತಾರೆ. ಬಟ್ ಅವ್ರಿಗೆ ಬಿಟ್ಕೊಡೋಂಗಿಲ್ಲ ಹಾಗೆ ಹೀಗೆ ಅಂತ ಫಸ್ಟಿಗೆ ಅಂತಾರೆ. ಬಟ್
ಬಿಟ್ಕೊಡ್ತಾರೆ ನೋಡಿ ಫ್ರೆಂಡ್ಸ್. ಎಷ್ಟು ಇಲ್ಲೆಲ್ಲ ಜ್ಯುವೆಲರೀಸು ಎಲ್ಲನೂ ಇವೆ ನೋಡಿ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಎಂಟ್ರಿ ಆಗ್ತಾ ಇದ್ದೀವೆಲ್ಲ ಎಲ್ಲನೂ ಇಲ್ಲಿ ಸೇಲ್ ಥರ ಅಂದರೆ ಪುಣೆಯಲ್ಲಿ ಇದೊಂದು ಚೀಪಾಗಿ ಸಿಗುವಂಥ ಒಂದು ಮಾರ್ಕೆಟ್ ಅಂತಲೇ ಹೇಳ್ತಾರೆ. ಹೌದು ಫ್ರೆಂಡ್ಸ್, ಅಷ್ಟೊಂದು ಕಂಪೇರಿಸನ್ ಮಾಡಿದರೆ ಚೀಪಾಗಿನೂ ಇದ್ದು ಮತ್ತು ಜಾಸ್ತಿ ಚೆನ್ನಾಗಿನೂ ಇದ್ದು ಯಾವ್ದು ತೊಗೋದು ಯಾವ್ದು ಬಿಡೋದು ಅಂತ ನಾವು ಫಸ್ಟಿಗೆ ನಾವು ಫಸ್ಟಿಗೆ ಮೊದಲಿಗೆ ಎಲ್ಲ ಎಂಟ್ರಿ ಆಗೋಣ, ಮೊದಲು ಎಲ್ಲ ನೋಡಿದ ಆದಮೇಲೆ ನಮ್ಗೆ ಏನು ತೊಗೋಬೇಕಂತ ಡಿಸೈಡ್ ಮಾಡೋಣ ಅಂತ ಹೇಳಿದ್ವಿ. ಇವಾಗ ನೋಡಿ ಫ್ರೆಂಡ್ಸ್, ಬ್ಯಾಗ್ಸ್ ಅಂತೂ ಎಷ್ಟೊಂದು ಇವೆ ನೋಡಿ ಫ್ರೆಂಡ್ಸ್, ಎಷ್ಟು ಹಾಗೆ ಒಳಗಡೆನೂ ಅಂಗಡಿ ಆಯ್ತು ಎಲ್ಲನೂ ಇವೆ ಫ್ರೆಂಡ್ಸ್. ಇವಾಗ ತೋರಿಸೋದು ಇವೆಲ್ಲ ಸಣ್ಣ ಹುಡುಗರತ್ತು ಎಲ್ಲ ಅಂಗಿ ಆಯ್ತು ಎಲ್ಲನೂ ಇದ್ದಾವೆ ಫ್ರೆಂಡ್ಸ್. ಅಂದರೆ ಇದು ಈ ಕಡೆ ನೋಡ್ಲಿಕ್ಕೆ ಅಷ್ಟೇ ಇರೋದು, ಅಂದರೆ ಒಳಗಡೆ ಅಂಗಡಿ ಆಯ್ತು ಹಿಂಗೆಲ್ಲ ಜಾಸ್ತಿನೂ ಇದ್ದು ನಮ್ಗೆ ಅದು ಒಳಗಡೆ ಹೋಗ್ಲಿಕ್ಕಂತೂ ಆಗಲಿಲ್ಲ. ಮೇಲ್ಗಡೆದ್ದೇ ನಾವು ನೋಡಿದ್ರಿಗೆ ಸುಸ್ತಾಗಿಬಿಡ್ತು. ಇಷ್ಟೊಂದು ಇದೆಯಲ್ಲ ಫ್ರೆಂಡ್ಸ್, ಅಂದರೆ ನೋಡ್ತಾ ಇರೋದು ನಮಗೆ ಕಣ್ಣು ಕುಕ್ಕುತ್ತೆ. ಅಷ್ಟೊಂದು ವೆರೈಟೀಸು, ಅಷ್ಟೊಂದು ಟೈಪ್ಸು ಮತ್ತು ಬೇರೆ ಬೇರೆ ರೀತಿಯಿಂದ ವಿಭಿನ್ನವಾಗಿರುವಂಥ ಎಲ್ಲ ಥರದ್ದು ನೋಡಿ ಫ್ರೆಂಡ್ಸ್. ಕೂಲಿಂಗ್ ಗ್ಲಾಸು ಈ ಥರ ಹೆಣ್ಮಕ್ಳಿಗಂತೂ ತುಂಬಾ ಇದೊಂದು ಚಲೋ ಅಂತ ಹೇಳ್ತೀನಿ. ಸ್ಲಿಪ್ಪರ್ಸು ಮತ್ತು ಡೈಲಿ ವಿಯರ್ ಬಟ್ಟೆಸು ಮತ್ತು ಸ್ಟೀಲ್ಸ್ ವೆರೈಟೀಸ್ ಏನಾದರೂ ಬೇಕಾಗಿದ್ದರೆ ಮನೆ ವಸ್ತು ಈ ಥರ ನಮ್ಮ ಉಪಯೋಗಿಸೋ ಡೈಲಿ ಯೂಸಿಗೆ ಅವೆಲ್ಲ ಗ್ಲಾಸಸ್ಸು ಈ ಥರನೂ ಎಲ್ಲನೂ ಅಲ್ಲಿದ್ದು ಫ್ರೆಂಡ್ಸ್. ಇವಾಗ ಡ್ರೆಸ್ಸಸ್ ಹತ್ರನೂ ತುಂಬಾ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್. ನನಗೆ ಎಲ್ಲೋ ಏನೋ ಬೇರೆ ಲೋಕಕ್ಕೆ ಹೋಗಿದ್ದೇನೋ ಆ ಥರ ಅನ್ನಿಸ್ತಾ ಇತ್ತು. ಎಷ್ಟು ನೋಡಿದ್ರೂ ಬೇರೆ ಎಲ್ಲ ಇದನ್ನೇ ಕಾಣಿಸ್ತಾ ಇತ್ತು, ಎಲ್ಲಿನೂ ಏನೂ ಕಾಣಿಸ್ತದೆ. ನಿಮಗೂ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಬರೀ ಇದನ್ನೇ ಇದ್ದು ಫ್ರೆಂಡ್ಸ್. ನಾನು ನೋಡ್ತಾ ಹೋದಂಗೆ ಇನ್ನೂ ಇವಾಗ ಮುಗಿದಿದೇನೋ ಅಂತ ಇದ್ದೆ, ಬಟ್ ಇದು ಮುಗಿಲಿಕ್ಕೇ ತಯಾರಿದ್ದಿಲ್ಲ. ಅಷ್ಟೊಂದು ಒಳಗಡೆ ಹೋದಂಗೆ ಇನ್ನೂ ಹಾಗೇ ಬರ್ತಾನೆ ಇತ್ತು. ಇವಾಗ ಕಾಣಿಸ್ತಾ ಒಂದು ಡ್ರೆಸ್ 350 ರುಪೀಸ್ ಈ ಥರನೇ ಇತ್ತು ಫ್ರೆಂಡ್ಸ್. ಜಾಸ್ತಿ ಕಾಸ್ಟ್ 350 ಫಾರ್ 2 ಶರ್ಟ್ಸು ಈ ಥರ ಚೀಪ್ ಆ್ಯಂಡ್ ಬೆಸ್ಟ್ ಅಂತಾರಲ್ಲ ಆ ಥರ ಇದು ಇತ್ತು. ನಾವು ಕ್ವಾಲಿಟಿಯನ್ನು ನೋಡಬೇಕಂತಂದರೆ ಕೈಯಲ್ಲಿ ಹಿಡಿದು ಮತ್ತು ಹೊಳ್ಳು ವಾಪಸ್ಸು ಅವ್ನ ಬಟ್ಟೆ ನೋಡಿದ್ರೆ ನಾವು ಎಷ್ಟು ರೇಟ್ ಕೊಡಬೇಕು ಅಂತ ಹೇಳಿ ನಮಗೆ ಗೊತ್ತಾಗ್ತದಲ್ಲ, ಆ ರೀತಿ ನಾವು ಚಾಯ್ಸನ್ನು ಮಾಡಬೇಕಾಗ್ತದೆ ಇಲ್ಲಿ. ಉಳ್ಕಿದ ನೀವು ಬಟ್ಟೆ ತೊಗೊಳ್ಳಿಲ್ಲ ಅಂತಂದರೆ ಸ್ಲೀಪರ್ಸು ಈ ಥರ ಕ್ಲಿಪ್ಸು ಈ ಥರ ಎಲ್ಲನೂ ಇಲ್ಲಿ ವೆರೈಟಿ ಇರ್ತದೆ. ನೀವು ಟೈಮ್ ಇಟ್ಕೊಂಡು ತುಳಸಿ ಭಾಗಕ್ಕೆ ಬನ್ನಿ ಅಂತ ಹೇಳ್ತೀನಿ. ನನಗತೇ ಟೈಮ್ ಇರಲಾರ್ದೆ ನಾವು ಗಡ್ಬಡ್ ಮಾಡ್ತಾ, ಯಾಕಂದ್ರೆ ಸೌಜನು ಮನೆಯಲ್ಲಿ ಇಟ್ಕೊಂಡು ಬಿಟ್ಟು ಬಂದಿದ್ನಲ್ಲ. ಸೌಜವ್ರ ಪಪ್ಪನೂ ಫೋನ್ ಮುಗಿಸ್ತಾಯಿದ್ರು, ನೀವು ಶಾಪಿಂಗ್ ಹೋದರೆ ಭಾಳ ಹೊತ್ತನ ಮಾಡ್ತೀರಾ ಅಂತ ಇದ್ರು. ಇಲ್ಲ ನಾವು ಬರೀ ಜಸ್ಟ್ ಹೀಗೆ ನೋಡಿ ಬರೋಣ ಅಂತ ಅಂತಿದ್ವಿ. ಅಂದರೂ ನಾನು ಸಾಕಷ್ಟು ಸಾಮಾನು ತೊಗೊಂಬಂದೆ ಅವತ್ತು. ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಅಂದರೆ ಗದ್ದಲ ಇದ್ದಿದ್ದಂಗೆ ನನಗೆ ಶೂಟ್ ಮಾಡಲಿಕ್ಕೂ ಆಗ್ತಾ ಇದ್ದಿದ್ದಿಲ್ಲ. ಅಂದರೆ ನೋಡಬೇಕಂತಂದರೆ ತುಂಬಾ ವೆರೈಟೀಸ್. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ಬ್ಯಾಗ್ ಲಕ್ಷ್ಮಿ ಅಕ್ಕ ಬ್ಯಾಗ್ ಅಥವಾ ಎಲ್ಲ ನೋಡ್ತಾ ಇದ್ದರು, ಏನು ತೊಗೋಬೇಕು ಏನಿಲ್ಲ ಅಂತ. ಅವ್ರಿಗೂ ಗೊತ್ತಾನೇ ಆಗ್ತದಲ್ಲ ಯಾವ್ದು ಬಿಡಬೇಕು ಯಾವ್ದು ತೊಗೋಬೇಕು ಅಂತ ಹೇಳಿ. ಅಷ್ಟೊಂದು ಗರ್ದಿ ಇತ್ತು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಬ್ಯಾಗನ್ನು ತೋರಿಸ್ತಾ ಇದ್ದೀನಿ. ಇದು ಅಕ್ಕ ಸೆಲೆಕ್ಟ್ ಮಾಡಿದ್ರು ತೊಗೋಬೇಕಂತ ಅಂತಿದ್ರು, ಬಟ್ ಡೈಲಿ ಯೂಸಿಗೆ ಇದು ತುಂಬಾ ದೊಡ್ಡದಾಗುತ್ತೆ ಬ್ಯಾಗ್, ಬೇಡ ಅಂತ ಹೇಳಿ ಮತ್ತೆ ಆಮೇಲೆ ಕ್ಯಾನ್ಸಲ್ ಮಾಡಿದ್ವಿ. ತುಂಬ ಚಿಕ್ಕದಾಗಿದ್ರು ಅದರಲ್ಲಿ ಏನೂ ಸಾಲೋದಿಲ್ಲ ಅಂತೇಳಿ ಅಕ್ಕ ಮೀಡಿಯಮ್ ಸೈಜ್ ಬ್ಯಾಗನ್ನು ಹುಡುಕ್ತಾ ಇದ್ದರು. ಅವ್ರಿಗೆ ಅದನ್ನು ಸಿಗ್ತಾನೆ ಇದ್ದಿದ್ದಿಲ್ಲ. ಇದು ಯಾಕೋ ನನಗೆ ಕಾಮನ್ ಆ ಥರ ಅನ್ನಿಸ್ತು, ಬೇಡ ಅಂತ ಅಕ್ಕ ಹೇಳಿದೆ. ಇದನ್ನು ನಾನು ಅವ್ರಿಗೆ ಸೆಲೆಕ್ಟ್ ಮಾಡಿದೆ, ಬಟ್ ಇದು ಅವ್ರಿಗೆ ದೊಡ್ಡದು ಅಂತ ಹೇಳಿ ಬಿಟ್ಟರು. ಇದು ಹೇಗಿದೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. ನನಗದು ತುಂಬಾ ಸಖತ್ತಾಗಿ ಇಷ್ಟ ಆಯಿತು. ನಂಗೆ ಆಲ್ರೆಡಿ ನನ್ನ ಕಡೆ ಇದ್ದಿದ್ದರಿಂದ ನಾನೇನು ಬ್ಯಾಗನ್ನು ತೊಗೊಳ್ಳಿಕ್ಕೆ ಹೋಗಲಿಲ್ಲ. ಯಾಕಂದರೆ ನನ್ನ ಕಡೆ ಯಾವ್ದು ವಸ್ತು ಇಲ್ಲ ಅದನ್ನು ತೊಗೋಬೇಕಂತೇಳಿ ನನಗೆ ಒಂದು ಕಾಲು ನನಗೆ ನಿಲ್ತಾನೆ ಇದ್ದಿದ್ದಿಲ್ಲ. ಆ ಕಡೆಯೊಮ್ಮೆ ಈ ಕಡೆಯೊಮ್ಮೆ ಹೋಗಬೇಕು ಅಂತ ಹೇಳಿ ಹೋಗ್ತಾಯಿದ್ದೆ. ಸೌಜು ಬೇರೆ ಮನೇಲಿ ಇದ್ದಿದ್ದರಿಂದ ನನಗೊಂದು ಸ್ವಲ್ಪ ಟೆನ್ಷನ್ ಇತ್ತು. ಅಂದರೆ ಜಲ್ದಿ ಪಟ್ ಎಲ್ಲ ನೋಡಿ ಏನಾದರೂ ಇದು ತೊಗೊಂಡು ವಾಪಸ್ ಮನೆಗೆ ಹೋಗೋದು ಇತ್ತು ಫ್ರೆಂಡ್ಸ್. ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ನಾನೇನು ತೊಗೊಂಡಿದ್ದೀನಿ, ಬಟ್ ಅದು ತೊಗೊಂಬತ್ತಿಗೆ ಶೂಟ್ ಮಾಡಲಿಕ್ಕೆ ನನಗೆ ಆಗಲಿಲ್ಲ. ನಾನೇನು ತೊಗೊಂಡಿದ್ದೀನಿ ಅಂತ ಹೇಳಿ ಮನೆಗೆ ಹೋಗಿದ್ದೆ, ನಿಮ್ಗೆ ತೋರಿಸ್ಬೇಕಂತ ಹೇಳಿ ಸುಮ್ಮನಾದೆ. ಯಾಕಂದ್ರೆ ತುಂಬ ಸಿಕ್ಕಾಪಟ್ಟೆ ರಶ್ ಇತ್ತು ನೋಡಿ ಫ್ರೆಂಡ್ಸ್. ಮಕ್ಕಳದೆಲ್ಲ ಇವಾಗ ಸ್ಕೂಲ್ ಹೊತ್ತೆಲ್ಲ ಸ್ಟಾರ್ಟ್ ಆಗೋ ಜೂನ್ ತಿಂಗಳಲ್ಲಿ ನಾವೆಲ್ಲ ಬಾಟಲ್ಸು ಡಬ್ಬಿ ಈ ಥರ ಎಲ್ಲ ಹುಡುಕೋದೆಲ್ಲ ಸರ್ವೇ ಸಾಮಾನ್ಯ ಆಗಿರುತ್ತಲ್ಲ, ಅವು ಸದ್ಯಕ್ಕೆ ಇವೆಲ್ಲನೂ ಇದ್ದು ಯಾವುದು ಚಾಪಿಂಗ್ ಆಗಲಿ ಈ ಥರ ಗ್ರೇಟರ್ಸ್ ಆಗಲಿ ಎಲ್ಲ ಥರದ್ದು ಅಲ್ಲೆಲ್ಲ ಇದ್ದು ಫ್ರೆಂಡ್ಸ್. ನಾನು ತೊಗೊಂಡೆನಾ ಏನು ತೊಗೊಂಡೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಎಷ್ಟೋ ಕೊನೆ ಜ್ಯುವೆಲರ್ಸ್ ಇವೆ ನೋಡಿ. ಈ ಥರ ಎಲ್ಲ ರೀತಿಯಿಂದ ಮ್ಯಾಚ್ ಆಗೋದನ್ನು ಮುತ್ತಿನ ಸರ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ಅದೂ ಎಲ್ಲ ಇದ್ದು. ಹಾಗೆ ನೋಡಿದಷ್ಟು ಒಳಗಡೆನೇ ಹೋಗ್ದಂಗೆ ನಮಗೆ
ಒಂದೇನೋ ಬೇರೆ ಲೋಕಕ್ಕೆ ಹೋಗಿದ್ವಿ ಅಂತ ಅನ್ನಿಸ್ತಾ ಇತ್ತು. ಆ್ಯಸ್ ಕಂಪೇರ್ ಮಾಡಿದರೆ ಸಿಟಿಲಿ ಅಂದರೆ ಪುಣೆಯಲ್ಲಿ ನಮಗೆ ಇಲ್ಲಿ ತುಳಸಿ ಬಾಗಲ್ಲಿ ಸ್ವಸ್ಥ ಅಂತಂತಂದರೆ ಕಡಿಮೆ ರೇಟ್ಗೆ ಅಂತ ಹೇಳಿ ನನಗೆ ಅನ್ನಿಸ್ತು. ಇವೇ ರೇಟು ನಾವು ಹೊರಗಡೆ ಅಂದರೆ ನಮ್ಮದು ಸಿಟಿಯಲ್ಲಿ ತೊಗೊಂಡ್ರೆ ತುಂಬಾ ಇರ್ತದೆ ಅಂತ ಅನ್ನಿಸ್ತು. ಇವಾಗ ನೋಡಿ ಫ್ರೆಂಡ್ಸ್, ಅದು ಮುಗಿಸಿ ತುಂಬ ಸುಸ್ತಾಗಿತ್ತು. ನಾವು ಹೊರಗಡೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅದು ತಿಂದು ಅವತ್ತು ಮನೆಗೆ ಬಂದ್ವಿ. ಸೌಜು ಏನು ಮಾಡ್ತಿರ್ತದೆ, ಯಾಕಂದರೆ ಭಾಳ ಹೊತ್ತನಾಗಿತ್ತಲ್ಲ ಫ್ರೆಂಡ್ಸ್. ನಾನು ಸೌಜುನ ಮನೆಯಲ್ಲಿ ಬಿಟ್ಕೊಂಡು ಅವನು ಅಳ್ತಾನೇ ಇದ್ದ. ಅವ್ರ ಪಪ್ಪನ ಕಡೆ ಒಂದು ಸ್ವಲ್ಪ ಗಾಡಿ ಆಯಿತು, ಹಾಗೆ ಹೀಗೆ ಆಟ ಆಡ್ಕೋತು ಒಂದು ಸ್ವಲ್ಪ ಹಾಗೇ ಟೈಮ್ ಪಾಸ್ ಮಾಡಿದ್ದ. ಇವಾಗ ನೋಡಿ ಫ್ರೆಂಡ್ಸ್, ಮನೆಗೆ ಬಂದ್ವಿ. ನಿಮಗೆ ನಾನು ಏನೇನು ತೊಗೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ. ಇದು ನಾನು ಕಿವ್ಯಾನು ತೊಗೊಂಡಿದ್ದೀನಿ, ಅಂದರೆ ಈ ಥರ ಕಾಣಿಸ್ತಾ ಇರ್ಬೋದು ನಿಮಗೆ ಎಲ್ಲದೂ ಮ್ಯಾಚ್ ಆಗಬೇಕಂತ ಹೇಳಿ ಗೋಲ್ಡನ್ ಕಲರ್ದು ಮತ್ತು ಇನ್ನೊಂದು ವೈಟ್ ಕಲರ್ ಟೈಪು ಸನ್ ರಿಂಗ್ ಆಗುವಂಗೆ ನಾನು ಅಲ್ಲಿ ಖರೀದಿ ಮಾಡಿದೆ ಅವತ್ತು. ಇದರಲ್ಲೇ ತುಂಬಾ ನನಗೆ ಇಷ್ಟ ಆಗಿದೆ ಅಂತಂತಂದರೆ ಇದು ಆರ್ಟಿಫಿಷಿಯಲ್ ತಾಳಿ, ಅಂದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇವಾಗ ಇದೊಂದು ಟ್ರೆಂಡೇ ಅಂತ ಹೇಳ್ಬೋದು. ಇದು ಲಾಂಗೂ ಇತ್ತು ಫ್ರೆಂಡ್ಸ್, ಶಾರ್ಟೂ ಇತ್ತು. ಇದು ನಾನು ಶಾರ್ಟನ್ನು ತೊಗೊಂಡಿದ್ದೆ. ಸಾರಿ ಮೇಲತ್ತು ಎಲ್ಲ ಮ್ಯಾಚ್ ಆಗ್ತದೆ ಮತ್ತು ಬೇರೆ ಥರ ಲುಕ್ಕೇ ಇದರಲ್ಲೇ ಚೇಂಜ್ ಆಗುತ್ತೆ. ನನ್ನ ಕಡೆ ಈ ಥರ ಇದ್ದಿದ್ದಿಲ್ಲ ಫ್ರೆಂಡ್ಸ್, ಅಂದರೆ ಯಾವುದು ಇದ್ದಿದ್ದಿಲ್ಲ. ಅವನ್ನ ತೊಗೊಂಡ್ರೆ ತುಂಬ ಚಲೋದು ಅಲ್ಲ ಫ್ರೆಂಡ್ಸ್. ಇವಾಗ ನಾನು ತೋರಿಸ್ತಾ ಇರಲಿಲ್ಲ, ಬರೀ ಇದು 90 ರುಪೀಸ್ನ ನಾವು ಕೊಟ್ಟಿದ್ದು. ಅಂದರೆ ತುಂಬಾ ಈ ಥರ ಹೊರಗಡೆ ತೊಗೊಂಡ್ರೆ ತುಂಬಾ ಜಾಸ್ತಿ ಇರ್ತದೆ. ವರ್ತ್ ಅನ್ನಿಸ್ತು ಫ್ರೆಂಡ್ಸ್. ನಾನು ಅವತ್ತು ತೊಗೊಂಡಿದ್ದು 90 ರುಪೀಸ್ ನಾನು ಅವತ್ತು ಕೊಟ್ಟಿದ್ದು. ನೋಡಿ ಫ್ರೆಂಡ್ಸ್, ಮತ್ತೇನೇನಿದೆ ಅಂತ ಬೆಳಗ್ಗೆ ಮೇಲೆ ತೋರಿಸ್ತೀರಿ ಫ್ರೆಂಡ್ಸ್. ಬಂದ ಕೂಡ ನನಗೂ ಟಯರ್ಡ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್, ಅಂದರೆ ತೋರಿಸ್ಬೇಕು ಮಾಡಬೇಕಂತಂತಂದರೆ. ಇವಾಗ ನೋಡಿ ಫ್ರೆಂಡ್ಸ್, ನಿಮಗೆ ತೋರಿಸಲಿಕ್ಕೆ ನನಗೆ ಸಮಾಧಾನನೇ ಆಗ್ತಾ ಇದ್ದಿದ್ದಿಲ್ಲ. ಅದಕ್ಕೆ ಬಂದ ಕೂಡ ತೋರಿಸ್ಬೇಕಂತ ಹೇಳಿ ಎಲ್ಲನೂ ಇವಾಗಲೇ ಶೂಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಪ್ಯಾಂಟನ್ನು ತೊಗೊಂಡಿದ್ದೀನಿ ಡೈಲಿ ಯೂಸಿಗೆ ನಾನು. ಇವಾಗ ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಸೆಕೆ ಆಗೋದ್ರಿಂದ ಪ್ಯಾಂಟ್ ಡೈಲಿ ವೇರ್ಗೆ ಒಂದು ಸ್ವಲ್ಪ ಲೂಸಾಗಿ ಇದ್ದರೆ ಒಳ್ಳಿತು ಅಂತ ಹೇಳಿ ಇದೊಂದು ಪಿಂಕ್ ಕಲರ್ದು ಮತ್ತು ಇದು ಬ್ಲೂ ಗ್ರೇ ಮಿಕ್ಸ್ ಇದ್ದಿದ್ದು ಇದನ್ನು ನಾನು ಅವತ್ತು ತೊಗೊಂಡೆ ಫ್ರೆಂಡ್ಸ್. ಅಂದರೆ ಎಷ್ಟು ಗರ್ದಿ ಇದ್ದರೂ ನಾವು ಸೆಲೆಕ್ಷನ್ ಮಾಡಿ ನಮಗೆ ನಾವು ರೇಟನ್ನು ನಾವು ಬಾರ್ಗಿನ್ ಮಾಡಬೇಕಾಗ್ತದೆ. ಅಂತೂ ಇಂತೂ ನಾನು ಇದನ್ನ ತೊಗೊಂಡೆ ಅವತ್ತು. ನನಗೂ ತುಂಬಾ ಇಷ್ಟ ಅನ್ನಿಸ್ತು, ಮನೆಯಲ್ಲಿನೂ ಇಷ್ಟ ಆಯಿತು ಎಲ್ಲರಿಗೂ ಅವತ್ತು ನಾನು ಸೆಲೆಕ್ಷನ್ ಮಾಡಿದ್ದು. ಮತ್ತು ಆಮೇಲೆ ಇನ್ನೊಂದು ನೋಡಿ ಫ್ರೆಂಡ್ಸ್, ನಾನು ತೊಗೊಂಡಿದ್ದು ಅಂತಂದರೆ ಇವಾಗ ತೋರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಎಲ್ಲದ್ರ ಮೇಲೂ ಮ್ಯಾಚ್ ಆಗಬೇಕು ಅಂತ ಎಲ್ಲ ಕಡೆ ಒಕೇಶನ್ಗೂ ಹೋಗ್ಬೇಕಂತಂದ್ರೆ ಮನೆಯಲ್ಲೂ ಹಾಕ್ಕೋಬೋದು, ಹೊರಗಡೆ ಹೋದಾಗೂ ಹಾಕ್ಕೋಬೋದು ಅಂತ ಹೇಳಿ ಒಂದು ಸ್ಕರ್ಟ್ ತಗೊಂಡಿದ್ದೀನಿ ನಾನು. ಇದನ್ನು ನನಗೆ ತುಂಬಾ ಇಷ್ಟ ಅನ್ನಿಸ್ತು ಅವತ್ತು, ಅದಕ್ಕೆ ನಾನು ತೊಗೊಂಡೆ. ಏನೋ ಒಂಥರ ಖುಷಿ ಆಗ್ತಾಯಿತ್ತು ಫ್ರೆಂಡ್ಸ್. ಏನೋ ಎಷ್ಟು ನಾನು ಸ್ವಲ್ಪ ಒಂದೇ ತೊಗೊಳ್ಳೋ ಎರಡೇ ತೊಗೊಂಬ ಅಂತ ಅನ್ಕೋತಾ ಇದ್ದೆ. ಬಟ್ ಅವು ನೋಡಿದಾದ್ಮೇಲೆ ನನಗೆ ಅನ್ನಿಸ್ಲೇ ಇಲ್ಲ. ಹಾಗೆ ತೊಗೋಬೇಕಂತೆ ಅನ್ನಿಸ್ತು. ಮತ್ತು ವಾಪಸ್ ನಾನು ತೊಗೊಂಡು ಬಿಟ್ಟೆ ಅವತ್ತು. ಹೀಗೆ ನಮ್ಗೆ ಲೇಡೀಸ್ ಎಲ್ಲ ಫ್ರೆಂಡ್ಸ್ ಅಂದರೆ ಯಾವುದನ್ನು ನೋಡಬೇಕಂತ ಸುಮ್ಮನೆ ಹಾಗೆ ಹೋಗಿರ್ತೀವಿ, ಬಟ್ ಏನಾದರೂ ಒಂದು ತೊಗೊಂಡೇ ಬರ್ತೇವೆ ಅಂತ ನಾನೇ ಉದಾಹರಣೆ ಅಂತಲೇ ಹೇಳ್ತೀನಿ. ಇದು ನೋಡಿ ಫ್ರೆಂಡ್ಸ್, ಮತ್ತೆ ನಿಮಗೆ ತೋರಿಸ್ತಿದ್ದೀನಿ ಮತ್ತು ಏನಾದ್ರು ತೊಗೊಂಡಿದ್ದೀನಿ ಅಂತ ಹೇಳಿ. ಇದು ಆ್ಯಕ್ಚುಲಿ ಸೌಜುಗ್ ಅಂತ ಹೇಳಿ ಲಕ್ಷ್ಮಿ ಅಕ್ಕ ತೊಗೊಂಡಿದ್ರು, ನೈತಿಗೂ ತೊಗೊಂಡಿದ್ರು, ಸೌಜುಗೆ ಇರಲಿ ಅಂತ ಹೇಳಿ ಅವಂಗೂ ತೊಗೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ಲಕ್ಷ್ಮಿ ಅಕ್ಕ ಸೌಜುಗಂತ ತೊಗೊಂಡಿದ್ದು. ನನಗದು ಗೊತ್ತೇ ಇದ್ದಿದ್ದಿಲ್ಲ, ಬೇಡ ಅಂತಿದ್ನಿ ಅಂತ ಹೇಳಿ ಅವರೇನೆ ತೊಗೊಂಡಿದ್ರು. ಥ್ಯಾಂಕ್ಸ್ ಅಕ್ಕ, ಈ ಇದಕ್ಕೆ ಸೌಜುಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇದನ್ನು ಟೆಡ್ಡಿ ಅಂತ ಹೇಳಿ ಕ್ಯೂಟಾಗಿ ತುಂಬಾ ಚೆನ್ನಾಗಿತ್ತು, ರೆಡ್ ಕಲರ್ದು. ಇದು ಸೌಜನ್ಗೆ ಖರೀದಿ ಮಾಡಿದ್ದು. ಇವಾಗ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಶಾಪಿಂಗ್ದು ಏನಾದರೂ ತೊಗೋಬೇಕು ಅಂತೇಳಿ ನನಗೆ ಅನ್ನಿಸ್ಲಿಕ್ಕದಿತ್ತು. ಯಾಕಂದರೆ ತುಂಬಾ ನನಗೆ ಟೈಮ್ ಸೇವಿಂಗ್ ಒಂದು ಪ್ರಾಡಕ್ಟ್ ಅಂತ ಹೇಳ್ತೀನಿ. ಇದು ಎಲ್ಲರ ಮನೆಗೂ ಇದ್ದಿರಬಹುದು, ಬಟ್ ನಮ್ಮ ಮನೇಲಿ ಇತ್ತು. ಬಟ್ ಅದು ಈ ಥರ ಇದ್ದಿದ್ದಿಲ್ಲ, ಅಂದರೆ ಬೇರೆ ಥರದ್ದು ಒಂದು ಪ್ರಾಡಕ್ಟ್ ಇತ್ತು. ಅದು ಪ್ರಾಡಕ್ಟಲ್ಲಿ ನನಗೆ ತುಂಬಾ ಜಾಸ್ತಿ
ಜಾಸ್ತಿ ನಾವು ಅದಕ್ಕೆ ಕ್ವಾಂಟಿಟಿ ಹಾಕಿದ ಮೇಲೆ ಅದು ನಮಗೆ ಕಟ್ ಮಾಡಿ ಕೊಡ್ತಿತ್ತು. ಬಟ್ ಇದು ಹಾಗೆಲ್ಲ ಸ್ವಲ್ಪ ಕ್ವಾಂಟಿಟಿ ಹಾಕಿದರೆ ನಮಗೆ ಡೈಲಿ ಯೂಸ್ಗೆ ತುಂಬಾ ಕರೆಕ್ಟ್ ಇತ್ತು. ಅದಕ್ಕೆ ನಾನು ಇದನ್ನ ತೊಗೋಬೇಕಂತ ಹೇಳಿ ತೊಗೊಂಡೆ. ಇದನ್ನು ತುಂಬಾ ಯೂಸ್ಫುಲ್ ಆಗ್ತಾ ಇದೆ ಫ್ರೆಂಡ್ಸ್ ನನಗೆ. ಅಂದರೆ ಬಳಕೆ ಮಾಡೋದ್ರಲ್ಲಿ ನನಗೆ ಅನ್ನಿಸ್ತು ಅವತ್ತು. ತುಂಬಾ ಈಸಿ ಆಗಿತ್ತು. ಮತ್ತು ಇದನ್ನು ಎಲ್ಲರ ಮನೆಗೆ ಆಲ್ರೆಡಿ ಇದ್ದಿರಬಹುದು. ಬಟ್ ನನಗೇನೋ ಒಂಥರ ನಮ್ಮ ಮನೇಲಿ ಏನೇನು ತಂದಿದ್ದೀನಿ ಅಂತ ನಿಮಗೆಲ್ಲರಿಗೆ ತೋರಿಸ್ಬೇಕಂತ ಹೇಳಿ ಅನ್ನಿಸ್ತು. ಎಲ್ಲರಿಗೆ ಸಾಮಾನ್ಯವಾಗಿದ್ದು ನನಗೆ ಅಸಾಮಾನ್ಯನೂ ಆಗಿರುತ್ತೆ ಒಂದೊಂದು ಸಲ. ಒಂದು ಸ್ವಲ್ಪ ನನಗೂ ಯಾವ್ಯಾವ ಸಾಮಾನು ಯಾವ್ಯಾವ ಇದ್ದಿದ್ದಿಲ್ಲ ಅವನ್ನೆಲ್ಲ ತೊಗೊಂಡ್ರೆ ಉಪಯೋಗ ಅಂತ ಹೇಳಿ ಇದನ್ನ ನಾನು ಅವತ್ತು ತೊಗೊಂಡೆ. ವಿತ್ ಇದರಲ್ಲಿ ನಾವು ಏನೇನು ಚಾಪ್ ಮಾಡ್ಬೋದು ಅಂತ ನಿಮಗೆ ಯಾರಿಗೆ ಗೊತ್ತಿದ್ದಿರ್ಬೋದು, ಯಾರಿಗೆ ಗೊತ್ತಿಲ್ಲ ಅಂದರೆ ನಾನು ವಿಡಿಯೋ ಮುಖಾಂತರ ನಾನು ಅವ್ರಿಗೆ ತೋರಿಸ್ಬೇಕಂತ ಹೇಳಿ ತೋರಿಸ್ತಾ ಇರೋದು. ಈ ಥರ ಸಿಮ್ಲಾ ಮಿರ್ಚಿ ಕಟ್ ಮಾಡ್ಬೋದು ಅಂತೆಲ್ಲ ಅದರೆಲ್ಲ ಕೊಟ್ಟಿದ್ದಾರಲ್ಲ. ನಾನು ಹೇಗೆ ಕ್ಯೂರಿಯಾಸಿಟಿ ಇತ್ತು ಕಟ್ ಮಾಡಿ ಹೇಗೆ ಇರುತ್ತೋ ಅಂತ ಹೇಳಿ ಇದನ್ನು ಕಟ್ ಮಾಡಿ ತೋರಿಸ್ಬೇಕಂತ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಾಗ್ತದೆ ಅಂತ ಗೊತ್ತಿಲ್ಲ, ನೋಡೋಣ ಫ್ರೆಂಡ್ಸ್. ಇದನ್ನು ನನಗಂತೂ ಎಲ್ಲ ಖುಷಿ ಅನ್ನಿಸ್ತಾ ಇತ್ತು. ಎಲ್ಲ ತೊಗೊಂಡಿರೋದು ನಿಮಗೆಲ್ಲ ತೋರಿಸ್ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇವಾಗ ಇದರಲ್ಲಿ 2 ಕಟ್ ಮಾಡಲಿಕ್ಕೆ ಒಂದು ಈ ಥರ ಶಾರ್ಪ್ ಮಾಡಿದ್ದು ಕೊಟ್ಟಿದ್ದರು, ಮತ್ತು ಇನ್ನೊಂದು ದೊಡ್ಡ ಆಕಾರದಲ್ಲಿ ಕಟ್ ಮಾಡಲಿಕ್ಕೆ ಅಂತಲೇ ಇನ್ನೊಂದು ಕೊಟ್ಟಿದ್ದರು ಫ್ರೆಂಡ್ಸ್. ನಾವು ಯಾವುದಾದ್ರೂ ಒಂದು ತೊಗೊಂಡು ಯೂಸ್ ಮಾಡಬಹುದು ಅಂತ ಹೇಳಿ ಏನೋ ಒಂಥರ ಖುಷಿ ಆಯಿತು ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ನಾನು ಮತ್ತು ಅಕ್ಕ ಒಂದೇ ಟೈಪು ಬ್ಯಾಂಗಲ್ಸ್ ಅಂದರೆ ಬಳೆಗಳನ್ನು ತೊಗೊಂಡಿದ್ವಿ. ಅಲ್ಲಿ ಎಲ್ಲ ಥರದ್ದು ಇದ್ದು ಫ್ರೆಂಡ್ಸ್. ಅಂದರೆ ಬಳೆಗಳಾಗಲಿ ಸರಾಗಿ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದಂದ್ರೆ ಸ್ವಲ್ಪನೇ ಕವರಪ್ ಮಾಡಿದ್ದೀನಿ ಅಂದ್ರೂ ಇವಾಗ ನೋಡಿ ಫ್ರೆಂಡ್ಸ್, ಅಕ್ಕ ನಾನು ಸೇಮ್ ಒಂದೇ ಥರದ್ದು ಇಲ್ಲಿ ಎಲ್ಲ ಥರದ ಮೇಲೂ ನಾವೆಲ್ಲ ಸಾರಿ ಮೇಲಾಯ್ತು ಡ್ರೆಸ್ ಮೇಲಾಯ್ತು ಮ್ಯಾಚ್ ಆಗ್ತದೆ ಅಂತ ಹೇಳಿ ಈ ಥರ ಕಾಜಿನ ಬಳೆ ಇಬ್ಬರು ಒಂದೇ ಟೈಪು ನಾವು ಅವತ್ತು ತೊಗೊಂಡಿದ್ದು. ತುಳಸಿ ಬಾಗ್ನಲ್ಲಿ ತುಂಬ ಸಾಕಷ್ಟು ಇದ್ದಿದ್ದು ಫ್ರೆಂಡ್ಸ್. ನಾನು ನಿಮಗೆ ಅರ್ಧನೇ ಕವರಪ್ ಆಗಿ ನಾನು ಇನ್ನೂ ಅರ್ಧನೇ ನೋಡಿದ್ದೀನಿ. ನಾನು ಯಾವಾಗ ಮತ್ತೆ ಇನ್ನೊಂದು ಸಲ ಹೋದಾಗ ನಿಮಗೂ ಅದು ಡಿಟೇಲಾಗಿ ಎಲ್ಲನೂ ಅಲ್ಲಿ ಕವರಪ್ ಮಾಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹೇಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಬಳೆಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವಾಗ ನೋಡಿ ಫ್ರೆಂಡ್ಸ್, ನಾನು ತೋರಿಸ್ತಾ ಇರೋದು ನನ್ನ ಇಯರಿಂಗ್ಸ್ ಅಂತ ತಂದಿದ್ನಲ್ಲ ಅವನು ಎಲ್ಲ ತಂದಿರೋದು. ಈ ಥರ ಎಲ್ಲ ಹರಿವಾಡ್ಕೊಂಡು ಕೂತಿದ್ದೀನಿ ನೋಡಿ ಫ್ರೆಂಡ್ಸ್. ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ತುಂಬಾ ಇಷ್ಟ ಅನ್ನಿಸ್ತು. ಇವಾಗ ಇದನ್ನೆಲ್ಲ ತೆಗೆದಿಟ್ಟು ಸೌಜು ಏನು ಮಾಡ್ತಾಯಿದ್ದೀನಿ ಅಂತ, ಇದು ಮಾರನೇ ದಿನ ಫ್ರೆಂಡ್ಸ್. ಮಾರನೇ ದಿನ ಬೆಳಿಗ್ಗೆ ಸೌಜುನೇ ಕಟ್ ಮಾಡ್ಲಿಕ್ಕೆ ನಿಂತ್ಬಿಟ್ಟಿದ್ದ. ಅಕ್ಕ ಉಪ್ಪಿಟ್ಟು ಮಾಡಬೇಕು ಅಂತ ಹೇಳಿ ಅಂತ ಇದ್ದರು. ಅವರೇ ಮಾಡ್ತೀನಂತ ಅಂದರು. ಸೌಜುಗೆ ಕೆಲಸ ಹೇಳಬೇಕು ಅಂತ ಹೇಳಿ ಇದನ್ನು ಕೊಟ್ಟಿದ್ರು. ಸೌಜು ಅಂತೂ ತುಂಬಾ ಎಂಜಾಯ್ ಮಾಡಿದೆ. ಇದನ್ನು ತಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳಿ ಅನ್ನಿಸ್ತು ಅವತ್ತು. ಸೌಜು ನೋಡಿ ತಾನೇ ಕಟ್ ಮಾಡ್ಕೋತ ಕೂತ್ಬಿಟ್ಟಿದ್ದಾನೆ. ಅಕ್ಕ ಆನಿಯನ್ ಹಾಕಿ ಅವನಿಗೆ ಕೊಟ್ಟಿದ್ರು. ನಾವು ತೊಳೆದು ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಾಕಂಗಿಲ್ಲ ಫ್ರೆಂಡ್ಸ್. ಅಂದರೆ 150 ಗ್ರಾಮ್ದಷ್ಟು ಹಿಡಿಯುತ್ತದೆ ಫ್ರೆಂಡ್ಸ್. 2-3 ಉಳ್ಳಾಗಡ್ಡೆ ಅಥವಾ ಹಾಕಿ ನಾವು ಕಟ್ ಮಾಡ್ಬೋದು. ಇವಾಗ ನೋಡಿ ಚಾಪ್ನಲ್ಲಿ ಎಷ್ಟು ಸಖತ್ತಾಗಿ ಕಟ್ಟಾಗಿದೆ. ನಾವು ಸಣ್ಣ ಮಾಡಿದರೆ ಬರುತ್ತೆ. ಬಟ್ ನಾನು ಉಪ್ಪಿಟ್ಟದು ಮಾಡ್ತಿದ್ರು ಅಕ್ಕ. ಇಷ್ಟೇ ಸಾಕು ಅಂತ ಹೇಳಿ ಅಕ್ಕ ಅವನಿಗೆ ಸ್ಟಾಪ್ ಮಾಡಿದರು. ನಾವು ನೆಕ್ಸ್ಟು ಆಮೇಲೆ ಮರುದಿನ ಅಮೀನವ್ರ ಮಾಲ್ಗೆ ಹೋಗಿದ್ವಿ ಫ್ರೆಂಡ್ಸ್. ಇದರಲ್ಲಿ ಸೌಜು ಮತ್ತು ನೈತಿಕು ತುಂಬಾ ಎಂಜಾಯ್ ಮಾಡಿದರು. ಡಬಲ್ ಡೆಕ್ಕರ್ ಬಸ್ ಅಂತ ಹೇಳಿ ಇದು ಬಸ್ನಲ್ಲಿ ಈ ಥರ ಸುತ್ತ ಹೊಡಿತಾ ಇದ್ದರು. ಏನೋ ಒಂಥರ ನಮಗೂ ಖುಷಿ ಅನ್ನಿಸ್ತಾ ಇತ್ತು. ಮಕ್ಕಳ ಖುಷಿ ನೋಡಿದ್ರಲ್ಲಿ ನಮಗೂ ಖುಷಿ ಅನಿಸುತ್ತಲ್ಲ ಫ್ರೆಂಡ್ಸ್. ಹಾಗೆ ಇದರಲ್ಲಿ ಬಸ್ನಲ್ಲಿ ಸೌಜು ನನಗೆ ಒಬ್ಬನೇ ಕೂಡಿಸ್ಬೇಕಂತ ಅಂಜಿಕೆ ಬರ್ತಾಯಿತ್ತು. ಯಾವಾಗ ನೈತಿಕ ಇದ್ನಲ್ಲ ಅವನ ಜೊತೆ ಸೌಜುನು ತುಂಬಾ ಎಂಜಾಯ್ ಮಾಡ್ತಾ ಅನ್ನ ಅಂತ ಹೇಳಿ ಅವನಿಗೆ ಹಿಂದೆನೇ ಹೋಗ್ತಾ ಇದ್ದ, ಬಿಡ್ತಾನೆ ಇದ್ದಿದ್ದಿಲ್ಲ. ಹೀಗೆ ಮಕ್ಕಳು ಜಾಸ್ತಿ ದೊಡ್ಡವ್ರಿಗಿಂತ ಸಣ್ಣವ್ರ ಜೊತೆ ಜಾಸ್ತಿನೇ ಫ್ರೆಂಡ್ಶಿಪ್ ಆಗಿಬಿಡ್ತಾರೆ. ಹೌದಲ್ಲ ಫ್ರೆಂಡ್ಸ್. ಹಾಗೆ ಸೌಜುನು ಹಾಗೆ ಆಗಿಬಿಟ್ಟ ಅವತ್ತು ನೈತಿಕ್ ಜೊತೆ ಈ ಥರ ಎಮ್ನವ್ರ ಮಾಲಿಗೆ ಹೋದಾಗ ಈ ಥರ ಎಲ್ಲ ಆಟ ಆಡಿದ.
ಏನೋ ಒಂಥರ ಖುಷಿ ಅನ್ನಿಸ್ತು. ಲಕ್ಷ್ಮಿ ಅಕ್ಕ ಬಂದಿದ್ದು ಸುಟ್ಟಿಯಲ್ಲಿ ನಾವು ಅವ್ರ ಜೊತೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂಥರ ಬೇರೆ ಥರ ಖುಷಿ ಅಂತ ಅನ್ನಿಸ್ತು. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ನಿಮಗೆ ಲೈಕನ್ನು ಒತ್ತಿ. ಯಾರೆಲ್ಲ ಚಾನಲ್ಗೆ ಹೊಸದಾಗಿ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ನಾವೊಂದು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ತುಳಸಿ ಬಾಗತ್ತು ಎಲ್ಲ ಹೋಗಿ. ಐ ಹೋಪ್ ನಿಮಗೂ ಯಾವಾಗ ಪುಣೆಯಲ್ಲಿ ಬಂದರೆ ತುಂಬಾ ವಿಸಿಟ್ ಮಾಡೋ ಒಂದು ಪ್ಲೇಸ್ ಅಂತಂದರೆ ತುಳಸಿ ಬಾಗು ಮತ್ತು ಡಗರು ಶೆಟ್ ಗಣಪತಿ ಅಂತ ಹೇಳಿ ನನ್ನ ವಿಡಿಯೋ ಮುಖಾಂತರ ಹೇಳ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.